ಮೇಡಮ್ ಹೇಳಿ, ಜಂಬೂ ಸರ್ಕಸ್ ಸಿನಿಮಾ ಹಾಡುಗಳು ಇವತ್ತಷ್ಟೇ ಒಂದು ಹಾಡು ಲಾಂಚ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸು, ನಮ್ಮ ಶ್ರೀಧರ್ ಸರ್ ಟೀಮು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸುರೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇರ್ಬೋದು, ನನ್ನ ಗೆಟಪ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ಒಂಥರ ಜಗಳಗಂಟಿ ಕ್ಯಾರೆಕ್ಟರು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಇದರಲ್ಲಿ. ಅದರಲ್ಲೂ ಶ್ರೀಧರ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ. ತುಂಬ ಖುಷಿ ಆಗ್ತಿದೆ, ಏಕೆಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ಸಮಾಧಾನವೂ ಇದೆ, ಖುಷಿನೂ ಇದೆ. ಕೃಷ್ಣ ಸರ್, ಶ್ರೀಧರ್ ಸರ್, ಸುರೇಶ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಸುರೇಶ್ ಸರ್ ಕನಸು. ಸಿನಿಮಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗಲಿ ಅಂತ ನಾನು ಬಯಸ್ತೀನಿ. ಸಾಂಗ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ನಾಯಕ ನಾಯಕಿಯರು ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಆ ಸಾಂಗ್ನ ನಾನು ನೋಡ್ತಾ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೇನೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ಈ ಸಿನಿಮಾ ಸುಪ್ರೀತಾ ಮೇಡಮ್ ಹೆಂಗಿತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜವಾಬ್ದಾರಿ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಕ್ಸ್ಟ್ರೀಮ್ಲಿ ಸಾರಿ, ತಡವಾಗಿ ಬಂದಿದ್ದೀನಿ. ಸಾರಿ ಸುರೇಶ್ ಸರ್, ಸಾರಿ ಶ್ರೀಧರ್ ಸರ್, ಮಾಧ್ಯಮ ಮಿತ್ರರವ್ರಿಗೂ ಅಷ್ಟೇ ಎಕ್ಸ್ಟ್ರೀಮ್ಲಿ ಸಾರಿ. ಶೂಟಲ್ಲಿದೆ ಹಾಗಾಗಿ. ಎಸ್, ನನ್ನ ಮೊದಲನೇ ಪ್ರಾಜೆಕ್ಟ್ ಸಿನಿಮಾ ಜಂಬೂ ಸರ್ಕಸ್. ಖಂಡಿತವಾಗ್ಲೂ ಒಂದು ಸೀರಿಯಲ್ಗಳ ಕಥೆಗಳನ್ನ ಕೇಳ್ತಾ ಕೂತಿದ್ವಿ ನಾನು, ಸುರೇಶ್ ಸರ್. ಹೀಗೆ ಒಂದಿಷ್ಟು ಲೈನ್ಸ್ಗಳನ್ನ ಸಾಕಷ್ಟು ರೈಟರ್ಸ್ ಬರ್ತಿದ್ರು, ಹೇಳ್ತಾ ಹೋಗ್ತಿದ್ರು. ಆಗ ನಾವು ಈ ಲೈನನ್ನ ಕೇಳಿದ್ದು ಸುಂದರ್ ಸರ್ ಕಡೆಯಿಂದ, ವೀಣಾ ಸುಂದರ್ ಸರ್ ಕಡೆಯಿಂದ ಈ ಲೈನನ್ನ ಕೇಳಿದ್ವಿ. ನಮಗನ್ಸಿದ್ದು ಇದನ್ನ ಸೀರಿಯಲ್ ಮಾಡೋದಕ್ಕಿಂತ ಸಿನಿಮಾ ಮಾಡಬೇಕು ಅಂತ ನನಗೂ ಸುರೇಶ್ ಸರ್ಗೂ ಅನ್ನಿಸ್ತು. ಅವಾಗ ಹುಟ್ಕೊಂಡಿದ್ದು ಒಂದು ತಂಡ. ಅದ್ಭುತವಾದ ಡೈರೆಕ್ಟರ್ ಬರಬೇಕು, ಅದ್ಭುತವಾದ DOP ಒಬ್ರು ಬರಬೇಕು, ಈ ಥರದ ಒಬ್ರು ರೈಟರ್ಸ್ ಬರಬೇಕು. ಹಿಂಗೆ ಒಂದು ತಂಡನ ಕಟ್ಟಿ ನಾವು ಓಕೆ ಈ ಸಿನಿಮಾನ ಮಾಡೋಣ ಅಂತ ಆಯ್ತು. ಆವಾಗ ನನಗೆ ಪರಿಚಯ ಮಾಡಿಸಿದ್ದು MD ಶ್ರೀಧರ್ ಸರ್ನ. ಅಲ್ಲಿ ತನಕ ಬರೀ ಹೆಸರು ಕೇಳ್ತಿದ್ದೆ ನಾನು. ಖಂಡಿತವಾಗ್ಲೂ ಆಗ ಆ ಟೀಮ್ ಫಾರ್ಮ್ ಆಗುತ್ತೆ. ಪ್ರವೀಣ್ ತೇಜ್ ಬರ್ತಾರೆ, ಹೀರೋಯಿನ್ ಬರ್ತಾರೆ, ಈ ಥರ ಒಂದಿಷ್ಟು ಬೇರೆ ಬೇರೆ ಕಲಾವಿದರನ್ನ ಕರೆಸ್ತೀವಿ, ಏನು ಮಾಡೋದು ಹಾಗೆ ಹೀಗೆ ಅಂತೆಲ್ಲ ನಡೆಯುತ್ತೆ. ಕೊನೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವೇರ್ ಒಂದು ಒಳ್ಳೆ ಫೈನಲ್ ಔಟ್ಪುಟ್ ಬರೋದಕ್ಕೆ ಯಾರ್ಯಾರು ಬೇಕೋ ಅವರೆಲ್ಲರೂ ಒಂದಾಗ್ತಾರೆ. ಕೊನೆಗೆ ಜಂಬೂ ಸರ್ಕಸ್ ರೆಡಿ ಆಗುತ್ತೆ. ತುಂಬ ಪ್ರೌಡ್ ಫೀಲಿಂಗ್ ಇದೆ ಇದ್ರ ಬಗ್ಗೆ. ಯಾಕೆಂದರೆ ನಾನು ಮೊದಲನೇ ಸಿನಿಮಾ ಅಂತ ಹೇಳ್ತಾ ಇಲ್ಲ, ತುಂಬ ಪ್ರೀತಿಯಿಂದ, ತುಂಬ ಪ್ಯಾಷನೇಟ್ ಆಗಿ. ಆ್ಯಂಡ್ MD ಶ್ರೀಧರ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ, ಅದ್ಭುತವಾದಂಥ ಸಿನಿಮಾಗಳನ್ನ ಮಾಡಿದಂಥವ್ರು, ದೊಡ್ಡ ಸ್ಟಾರ್ಸ್ಗಳನ್ನ ಡೈರೆಕ್ಟ್ ಮಾಡಿದಂಥವ್ರು. ಸೊ ನಮಗೂ ಒಂದು ಖುಷಿ ಇರುತ್ತೆ, ಒಂದು ಒಳ್ಳೆ ಸಿನಿಮಾ ನಮಗೂ ಆಗತ್ತೆ ಅನ್ನೋ ಥರದ್ದು ಆಸ್ ಪ್ರೊಡಕ್ಷನ್ ಹೌಸ್. ಸೊ ಅದನ್ನ ಮಾಡಿಕೊಟ್ಟಂಥವ್ರು MD ಶ್ರೀಧರ್ ಸರ್, ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುರೇಶ್ ಸರ್ ಅಷ್ಟೇ ತುಂಬ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡು ಬಂದರು. ಅದನ್ನ ಮಾಡಿದೀವಿ. ಬಟ್ ನೀವುಗಳು ಅಂದರೆ ಆಡಿಯನ್ಸ್ ಇರ್ಬೋದು ಅಥವಾ ಮಾಧ್ಯಮದವರು ಸಿನಿಮಾ ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು. ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಂದರೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅದ್ಭುತವಾದಂಥ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದಲ್ಲಿ. ಅದು ಪ್ರವೀಣ್ ತೇಜ್ ಆಗಿರ್ಬೋದು, ಇವಳು ಅಂಜಲಿ ಇರಬಹುದು, ಆಮೇಲೆ ಲಕ್ಷ್ಮಿ, ಸ್ವಾತಿ ಮ್ಯಾಮ್ ಇರ್ಬೋದು, ಅವಿನಾಶ್ ಸರ್, ಒಳ್ಳೊಳ್ಳೆ ಅಂದರೆ ಸ್ಟಾರ್ ಕಾಸ್ಟಿಂಗ್ ಥರನೇ ಆಗಿದೆ ಅದು. ಆ್ಯಂಡ್ ಇವಾಗ ಇವರು ಯಾರು, ನಮ್ಮ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಎಲ್ಲ ವಿಚಾರದಲ್ಲೂ ಅಂದರೆ ನಾವು ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಒಳ್ಳೆ ತಂಡನ ಕಟ್ಕೊಂಡು ಸಿನಿಮಾನ ಮಾಡಿದ್ದೀವಿ. ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ, ಪ್ರೀತಿಯಿಂದ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೂ ಕೂಡ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇವತ್ತು ಇನ್ನೆಲ್ಲೋ ಪ್ರೊಡ್ಯೂಸರ್ ಆಗಿ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಈ ಸಿನಿಮಾದಲ್ಲಿ ನಾನು EP ಆಗಿ ನಿಂತಿದ್ದು. ಸೊ ನನಗೆ ಸಾಕಷ್ಟು ಪಾಠಗಳನ್ನ ಕಲಿಸಿದೆ. ಇವತ್ತು ಹಾಗಾಗಿ ನಾನು ಅಣ್ಣಯ್ಯ ಮತ್ತೆ ನಮ್ದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ನನಗೆ ಸಪೋರ್ಟಿವ್ ಆಗಿ ನಿಂತು ಅದ್ಭುತವಾದಂಥ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ. ಏಕೆಂದರೆ EP ಕೆಲಸ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನ ಸಪೋರ್ಟ್ ಕೊಟ್ಟರೆ ಮಾತ್ರ ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಆವಾಗ ಒಂದು ಒಳ್ಳೆ ಅದ್ಭುತವಾದಂಥ ಪ್ರಾಜೆಕ್ಟ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್.
ನಂಗೆ ಗೊತ್ತು ಅವ್ರು ಕಾನ್ಶಿಯಸ್ ಆಗಿರೋದು ಸ್ವಲ್ಪ ಅಂತ. ಮಾತು ಕಡಿಮೆ, ಕೆಲಸ ನೀಟ್. ನಾನು ಮಾತಾಡಿಸ್ತೀನಿ ಸರ್. ಇವಾಗ ಜಂಬೂ ಸರ್ಕಸ್ ಹಾಡು ಈಗ ಎಲ್ರ ಮುಂದೆ ಪ್ರಸ್ತುತಪಡಿಸಿದ್ದೀರಾ ಸರ್, ಏನ್ ಹೇಳ್ತೀರಾ? ಡ್ಯಾನ್ಸ್ ಮಾಸ್ಟರ್ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಿಮ್ಗೆ ಈ ಮೈಕ್ ಕೊಟ್ಬಿಡ್ತೀನಿ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಅಭಿನಂದನೆ. ನಮಗೆ ಮೊನ್ನೆ ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ಪ್ರಚಾರ ಮಾಡಿಕೊಟ್ಟಿದ್ದೀರಿ. ಇದು ನಿಮ್ಮ ಸಿನಿಮಾ, ನೀವೇ ಮಾಡಬೇಕು. ಈ ಥರ ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ. ಇದರಲ್ಲಿ ಡೈರೆಕ್ಟ್ರೇ ಮೈನ್ ಇರ್ತಾರೆ. ನಾವೇನಿದ್ರು ಹಿಂದ್ಗಡೆಯಿಂದ ಸಿನಿಮಾ ಮಾಡಿಕೊಡ್ತೀವಿ. ಅದನ್ನ ಜನಕ್ಕೆ ತಲುಪಿಸೋದು ಪ್ರಶ್ನರು, ಪ್ರಶ್ನಾರ್ಥಿಗಳು ನಮಗೆ ಅಭಿನಂದಿಸಿ ಹಾರೈಸ್ಬೇಕಂತ ನಾನು ಕೇಳ್ತೀನಿ. ಉಳಿದಿದ್ದೆಲ್ಲ ಸುಪ್ರೀತ ಮಾತಾಡಿದ್ದಾರೆ. ಈಗ ಕತೆ ಬಗ್ಗೆ ಪ್ರತಿಯೊಂದು ಡೈರೆಕ್ಟರ್ ಮಾತಾಡ್ತಾರೆ. ಶ್ರೀಧರ್ ಸರ್ ಹೇಳಿ. ಕತೆ ಬಗ್ಗೆ ಈಗೇನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಎಲ್ಲರದ್ದು ಲೈನ್ ಕತೆ ಏನು, ಇದ್ರದ್ದು ವಿಷಯ ಏನು ಅಂತ ಹೇಳಿದ್ದೀನಿ. ಸಾಂಗ್ ಬಗ್ಗೆನೇ ಮಾತಾಡ್ತೀನಿ. ಈಗ ನೀವು ಮೊದಲನೇ ಸಾಂಗ್ ನೋಡಿದ್ರಿ, ಈಗ ಲಿರಿಕಲ್ ವಿಡಿಯೋ. ಈ ಸಾಂಗನ್ನು ಬಂದು ನಮ್ಮ ಕವಿರಾಜ್ ಅವರು ಬರೆದಿರುವಂಥ ಸಾಂಗ್ ಇದು. ವಾಚಿಕ ವೈಭವ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನಕುಲ್ ಅಭಯ್ ಅಂತ ಹಾಡಿರೋವಂಥ ಸಾಂಗು. ಇದನ್ನು ಹಾಡು ಓಕೆ ಶೂಟಿಂಗ್ ಮಾಡೋಣ, ನಾವು ತುಂಬ ರಿಚ್ ಆಗಿ ತೆಗಿಬೇಕು ಅಂತ ಸುಪ್ರೀತಾ ಮೇಡಮ್ ತುಂಬ ಕಾಸ್ಟ್ಯೂಮ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ರು. ಅವ್ರು ಆ್ಯಕ್ಚುಲಿ ಸುಪ್ರೀತಾ ಮೇಡಮ್ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಆ್ಯಕ್ಚುಲಿ ಲಾಸ್ಟ್ ಟೈಮೇ ಹೇಳ್ತಾ ಇದ್ದೆ ನಾನು ನಡೆದಾಗ, ಅವರು ಮೊನ್ನೆ ಕಾಣುವಂಥದ್ದು ಬರೋಕ್ಕಾಗಲಿಲ್ಲ ಅವರು. ಇದರಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗಿದ್ದಾರೆ. ಕಾಸ್ಟ್ಯೂಮ್ ವಿಷಯದಾಗಲಿ, ನಮ್ಮ ಅಂಜಲಿ ಕಾಸ್ಟ್ಯೂಮ್ ಆಗಿರ್ಬೋದು, ಹೀರೋ ಕಾಸ್ಟ್ಯೂಮ್ ಆಗಿರ್ಬೋದು, ನಮ್ಮ ಸ್ವಾತಿ ಮೇಡಮ್, ಲಕ್ಷ್ಮಿ, ಅವ್ರದ್ದೆಲ್ಲದಕ್ಕೂ. ಈಗ ಯಾಕೆಂದರೆ ನಾನೊಬ್ಬ ಡೈರೆಕ್ಟರ್ ಆಗಿ ಕೆಲವೊಂದು ಕರೆಕ್ಷನ್ ಮಾಡೋಕ್ಕಾಗಲ್ಲ ನಾನು. ಈಗ ಹೆಣ್ಮಕ್ಳದ್ದು ಎಷ್ಟೇ ಕರೆಕ್ಷನ್ ಆಗಬೇಕು, ಹೀಗೆ ಬೇಡಿ ಅದೇನೋ ಒಂದು ಕೆಲವೊಂದು ಡ್ರೆಸ್ಗಳನ್ನ ನಾವು ಚೇಂಜ್ ಮಾಡಬೇಕು. ಈಗ ನನಗೇನೋ ಬೇಕು ಅಂದಿದ್ದ ಸುಪ್ರೀತ ಮೇಡಮ್ ಹೇಳ್ತಿದ್ದೆ, ಈಗ ಮೇಡಮ್ ನಾನು ಹೇಳೋಕ್ಕಾಗಲ್ಲ, ನೀವು ಹೋಗಿ ಹೇಳಿ ಅಂತ. ಇವ್ರು ಹೋಗಿ ಹೇಳಿ ಕರೆಕ್ಷನ್ ಮಾಡಿ ಬರ್ತಾ ಇದ್ರು ಈ ಥರ. ಯಾಕೆಂದರೆ ನಾನು ನಿಜವಾಗೂ ಏನು ಅನಿಸ್ತಿತ್ತು ಅಂದರೆ, ಒಂದು ನಾನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಲೇಡಿ ಅಸೋಸಿಯೇಟ್ ಅಥವಾ ಡೈರೆಕ್ಟ್ ಇಟ್ಕೋಬೇಕು ಅನ್ನಿಸ್ತದೆ ನನಗೆ. ಅದು ಸತ್ಯ. ಹೆಚ್ಚೆಚ್ಚು ಒಂದು ಸಿನಿಮಾ ಟೀಮಲ್ಲಿ ಹೆಣ್ಮಕ್ಳು ನೋಡೋಕೆ ನಮಗೂ ಖುಷಿ ಆಗುತ್ತೆ. ಅದಕ್ಕೆ ಯಾಕೆಂದರೆ ನಾವೊಂದು ಕೆಲವು ನಮ್ಮ ಹೇಳೋಕೆ, ನಮ್ಮ ಹೆಣ್ಮಕ್ಳ ಹತ್ರ ಕೆಲವೊಂದು ಭಾವನೆ ಹೇಳಿ ತಗೊಳಕ್ಕೆ ಆಗದೆ ಇರೋ ಕೆಲಸ ಅವ್ರ ಹತ್ರ ಹೇಳಿ ನಾನು ಮಾಡಿಸ್ಕೋಬೋದು ಅಂತ ನನ್ನ ಉದ್ದೇಶ. ಅದಕ್ಕೆ ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ನಾನು ಒಬ್ಬ ಅಷ್ಟೇ ಕೋ ಡೈರೆಕ್ಟರ್ ಆಗಿ ಅಥವಾ ಇಲ್ಲ, ಈಗ ಸುಪ್ರೀತಾ ಮೇಡಮ್ ನಿಜವಾಗ್ಲೂ ಕರಿಬೋದು, ಬಟ್ ಅವ್ರೀಗ ಪ್ರೊಡ್ಯೂಸರ್ ಆಗಿ ಮತ್ತೆ ಪ್ರೊಡಕ್ಷನ್ ಆಗಿ ತುಂಬ ಬ್ಯುಸಿ ಆಗಿದ್ದಾರೆ. ಇರಲಿ, ನೋಡೋಣ. ಬಂದರೆ ನಂಗೆ ಸಂತೋಷ, ಖುಷಿನೇ ಪಡ್ತೀನಿ. ಯಾಕೆಂದರೆ ನನ್ನ ಈಗ ನಮ್ಮದು ರಿವೇಲೆನ್ಸ್ ಸೆಟ್ ಆಗಿದೆ. ಈಗ ಎಂ ಟಿ ಶ್ರೀಧರ್ ಏನು ಅಂತ ಅವ್ರಿಗೆ ಗೊತ್ತಾಗಿದೆ, ಸುಪ್ರೀತಾ ಶೆಟ್ಟಿ ಏನು ಅಂದರೆ ನನಗೂ ಗೊತ್ತಿದೆ. ಮಾಡಿದ್ರೆ ಖುಷಿ ಆಗುತ್ತೆ ನನಗೂ ಕೂಡ. ಹಾಗೆ ಆ ಸಾಂಗ್ ಶೂಟಿಂಗ್ ಮಾಡುವಾಗ ಕೂಡ ತುಂಬ ಮಳೆ, ಎಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಇಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದಿತ್ತು ಮಳೆ, ಗಾಳಿ ತುಂಬ. ಆ್ಯಕ್ಚುಲಿ ನಮ್ಮ ಹೀರೋರೆಲ್ಲ ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ, ನಾನಂತೂ ನಡ್ತಾ ಇದ್ದೆ ಆ್ಯಕ್ಚುಲಿ. ಆಮೇಲೆ ಅಂಜಲಿ ಕೂಡ ಫಸ್ಟ್ ಸಿನಿಮಾ ಆದರೂ ಕೂಡ ಅಲ್ಲಿ ಏನೋ ಭಯ ಬಿಡುತ್ತೆ, ಕೂಲಾಗಿ ಆ್ಯಕ್ಟ್ ಮಾಡೋರು. ಆ್ಯಕ್ಚುಲಿ ನಾನು ಅಂಜಲಿ ಬಗ್ಗೆ ಹೇಳಬೇಕು ಅಂದರೆ, ಅವರು ಮೊದಲನೇ ಹೀರೋಯಿನು, ಮೊದಲನೇ ಸಿನಿಮಾ ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದರೆ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿ ನ್ಯಾಚುರಲ್ ಹೋಗೋರು. ಆಮೇಲೆ ಚಳಿ ನನಗಿದು ಹೊಸ ಥರ ನಂಗೆ ಆಗ್ತಾ ಇಲ್ಲ ಅಂತ ಯಾವುದೂ ಹೇಳೇ ಇಲ್ಲ, ಚೆನ್ನಾಗೂ ಮಾಡೋರು. ಬಟ್ ಅವ್ರ ಹತ್ರ ಒಂದು ಇದಿದೆ, ಏನೊಂದು ಸ್ಪಾರ್ಕ್ ಇದೆ. ಮುಂದೆ ನಾನು ಏನಾದರೂ ಮಾಡಬೇಕು, ಒಂದು ಒಳ್ಳೆ ಹೀರೋಯಿನ್ ಆಗಬೇಕು ಅಂತಿದೆ. ನಾನು ಮಾಡಿದ ನನ್ನ ಸಿನಿಮಾದಲ್ಲಿ ಎಲ್ಲರೂ, ಈಗ ಇಲ್ಲಿ ತನಕ ರಚಿತಾ ಆಗಿರ್ಬೋದು, ಆಮೇಲೆ ಈಗ ಕೊರ್ಕಿ ಹೀರೋಯಿನ್ ಆಗಿ ಪ್ರಣೀತಾ ಆಗಿರ್ಬೋದು, ಆಮೇಲೆ ಜಾಲಿಡೇಸಲ್ಲಿ ಮಾಡಿರುವಂಥ ಹೀರೋಯಿನ್ಗಳಾಗಿರ್ಬೋದು, ಯಾರೇ ಮಾಡಿದ್ರು ಅವರಿಗೆಲ್ಲ ಒಂದು ಲೈಫ್ ಬರುತ್ತೆ ಅಂತ ನನ್ನ ಒಳಮನಸ್ಸು ಹೇಳ್ತಾ ಇರುತ್ತೆ. ಇವರು ಇಲ್ಲ, ಇವ್ರು ಮುಂದುವರೆದ್ರೆ ಒಂದು ಒಳ್ಳೆಯ ಸಬ್ಜೆಕ್ಟ್ಗಳು ಸಿಕ್ಕಿದ್ರೆ ಖಂಡಿತ ಹೀರೋಯಿನ್ ಆಗಿ ಈ ಕನ್ನಡ ಇಂಡಸ್ಟ್ರಿಗೆ ಒಂದು ಕೊಡುಗೆ ಆಗುತ್ತೆ ಅಂತ. ಆ ಥರ ನನಗೆ ಅಂಜಲಿ ಬಗ್ಗೆ ಅನಿಸಿದೆ. ಮೋಸ್ಟ್ಲಿ ಅವ್ರಿಗೆ ಈ ಸಿನಿಮಾ ಏನಾದರೂ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಹೀರೋಯಿನ್ ಆಗುತ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಪ್ರಣೀತು ನಾನು ಬೆಳೆಸಿದ ಹುಡುಗ ಯಾರು ಪ್ರವೀಣ್. ಯಾಕೆಂದ್ರೆ ಅವರು ಕೂಡ ನನ್ನ ಪ್ರದೀಪ್ ನನ್ನ ಜಾಲಿಡೇಸನ್ ಮಾಡುವಂಥವ್ರೆ. ಪ್ರವೀಣ್ ಅದರಲ್ಲಿ ನಾನು 4ನೇ ಹೀರೋ ಆಗಿ ಸೆಲೆಕ್ಟ್ ಆಗಿರುವಂಥ ಹೀರೋ. ಬಟ್ ಫಸ್ಟ್ ಸಿನಿಮಾ ನಾನು ಫಸ್ಟ್ ಆ್ಯಕ್ಚುಲಿ ಪ್ರವೀಣ್ನ
ಸೆಲೆಕ್ಟ್ ಮಾಡೋದು ಬೇಡವಾ ಅನ್ನೋ ಥರದಲ್ಲಿ ಡೌಟಲ್ಲಿ ಲಾಸ್ಟ್ ಕೊನೆ ಪಕ್ಷದಲ್ಲಿ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ಅನ್ಸು ನಾನೇನು ಈಗ ಪ್ರವೀಣನ ಅಕಸ್ಮಾತ್ ನಾನು ಜಾಲಿಡೇಸ್ ಸೆಲೆಕ್ಟ್ ಮಾಡಿದ್ರೆ ಮಿಸ್ ಮಾಡ್ಕೊಡ್ತಿದ್ದೇನೋ ಅನ್ನೋ ಫೀಲ್ ಕೂಡ ಆಗಿತ್ತು ನನಗೆ. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ. ಆ್ಯಕ್ಚುಲಿ ನೀವು ಜಾಲಿಡೇಸ್ ನೋಡಿದ್ರೆ ಅನ್ಸ್ಬೋದು ಲಾಸ್ಟಲ್ಲಿ ಅವ್ರು ಎಲ್ಲರಿಗೂ ಅವ್ರ ಬಗ್ಗೆ ಯಾಕಂದರೆ ಲಾಸ್ಟ್ ಕ್ಯಾರೆಕ್ಟರ್ ಮಾಡ್ತಾರೆ ಅವ್ರಿಗೆ ಸೂಪರ್ ಅನ್ನೋ ಲೆವೆಲ್ಲಿಗೆ ಆ್ಯಕ್ಟ್ ಮಾಡಿದರು. ಹಾಗೆ ಆಮೇಲೆ ತುಂಬ ಸಿನಿಮಾಗಳು ಮಾಡಿದ್ರು ಅವ್ರೀಗ. ಈಗ ಲಾಸ್ಟ್ ಜಿಗರ್ ಇರ್ಬೋದು, ಮುಂದಿನ ನಿಲ್ದಾಣ ಇರ್ಬೋದು, ಎಲ್ಲ ಒಳ್ಳೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ. ಬಟ್ ನನಗೆ ತಿಳಿದ ಮಟ್ಟಿಗೆ ಒಳ್ಳೆ ಒಂದು ಇನ್ನೂ ಆ್ಯಕ್ಚುಲಿ ಒಂದು ಕಮರ್ಷಿಯಲ್ ಆಗಿ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ. ಬಟ್ ಇವತ್ತಲ್ಲ ನಾಳೆ ಖಂಡಿತ ಒಂದು ದೊಡ್ಡ ಮಟ್ಟದ ಹೀರೋ ಆಗ್ತಾರೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಯಾಕೆಂದರೆ ಈ ನನ್ನ ಸಿನಿಮಾ ಯಾಕೆ ಮಾಡಿದ್ರು ಅಂತಲ್ಲ, ಅವ್ರಿಗಿರೋ ಬೆಳವಣಿಗೆ ಆಮೇಲೆ ತುಂಬ ಕಷ್ಟಪಡ್ತಿದ್ದಾರೆ. ಊಟ ತಿಂಡಿಲಾಗಿರ್ಬೋದು, ತನ್ನ ಪರ್ಸ್ನಾಲಿಟಿ ಇಟ್ಕೊಳ್ಳೋ ಬಗ್ಗೆ ಆಗಿರ್ಬೋದು, ಸಿನಿಮಾದ ಬಗ್ಗೆ ಇರೋ ಒಂದು ಕಾಳಜಿ ಇರ್ಬೋದು, ಸಿನಿಮಾದ ಒಂದು ಹೀರೋ ಆಗಬೇಕು ಅನ್ನೋ ಒಂದು ಕಾಳಜಿ ಇದೆಯಲ್ಲ, ಅದರಲ್ಲಿ ಭಾರಿ ಒಂದು ಎಫೆಕ್ಟ್ ಹಾಕ್ತಾ ಇದ್ದಾರೆ. ತುಂಬ ಅದಕ್ಕೆ ಶ್ರಮ ಪಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಪ್ರವೀಣ್, ನೀವು ಕೂಡ ಈ ಸಿನಿಮಾ ರಿಲೀಸ್ ಆಗಿ ಜನ ಎಲ್ಲ ನೀವು ಆಶೆ ಮಾಡಿದ್ರೆ ನೀವು ಒಂದು ಕರ್ನಾಟಕದಲ್ಲಿ ನನ್ನ ಜೊತೆಲಿ ಮಾಡಿದ ಎಲ್ಲ ಹೀರೋಗಳಿಗಿಂತ ನೀವೊಂದು ಇನ್ನೂ ಒಂದು ಮಟ್ಟಕ್ಕೆ ಬೆಳೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಈ ಸಂಬಂಧಪಟ್ಟವ್ರ ಹಾಗೆ ಟೆಕ್ನಿಷಿಯನ್, ಈಗ ಅವತ್ತು ಈ ಸಿನಿಮಾ ಫಸ್ಟ್ ಇವ್ರು ಹೇಳ್ದಂಗೆ ಕಥೆನ ನನ್ನ ಹತ್ರ ಫಸ್ಟ್ ನನ್ನದೇ ಮದುವೆ ಸಮಯದಲ್ಲಿ ಮೊದಲೇ ಹೇಳಿದೆ. ಮದುವೆ ಸಮಯದಲ್ಲಿ ಬಂದು ಈ ಥರ ಬಂದರು, ಇವ್ರ ಜೊತೆಲಿ ಸುಪ್ರೀತಾ ಮೇಡಮು ಇವರು. ನನಗೆ ಆ್ಯಕ್ಚುಲಿ ಫಸ್ಟು ಒಂದು ಕತೆ ಈ ಥರ ಇದೆ ಅಂತ ನರೇಷನ್ ಮಾಡಿದ್ದೆ ಸುಪ್ರೀತಾ ಶೆಟ್ಟಿ ಅವರು. ಅವ್ರು ಬಂದು ಈ ಥರ ಒಂದು ಲೈನ್ ಇದೆ, ನಾವೆಲ್ಲ ಈ ಥರ ಸೆಟ್ಟು ಮಾಡಿದ್ದೀವಿ, ಸಿನಿಮಾ ಮಾಡ್ಬೋದು, ಚೆನ್ನಾಗಿದೆಯಲ್ಲ ಮಾಡ್ಬೋದು ಅಂತ. ಆಮೇಲೆ ಫಸ್ಟು ಲೈನು ಸುಂದರದು ಅಂತ ಕತೆ ಹೇಳಿದ್ರು. ಸುಂದರ್ ಅವರು ಅದನ್ನು ಬೀಜ ತಗೊಬಂದು ಕೊಟ್ಟಿರೋದು ಅವರೇ. ಅದಕ್ಕೆ ನಾವು ಹಾಕಿ ಗೊಬ್ಬರ ಹಾಕಿ ಮೊಳಕೆ ಹೊಡಿಸಿ ಎಲ್ಲ ಬೆಳೆಸಿ ಈಗ ಗಿಡ ಆಗಿ ಬೆಳೆದು ಹೂಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೂ ಕಿತ್ಕೊಳಕ್ಕೆಲ್ಲ ನೀವು ರೆಡಿ ಆಗಬೇಕಷ್ಟೇ ಈಗ ಜನಗಳು ನೋಡೋಣ. ಬಟ್ ಒಂದು ತೃಪ್ತಿ ಇದೆ ಈ ಸಿನಿಮಾ. ಒಂದು ನಾನು ಒಳ್ಳೆ ಇದು ಸಿನಿಮಾ ಮಾಡಿದ್ದೀನಿ, ಒಂದು ಕಡಿಮೆ ಸಿನಿಮಾ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ. ಚೆನ್ನಾಗಿ ಬಂದಿದೆ. ಹಾಗೆ ಈಗ ನಾನು ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಇನ್ನು 2ನೇ ಸಾಂಗು ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂಥ ಸಾಂಗು. ಅದನ್ನು ಟ್ಯೂನ್ ಮಾಡಿದಾಗ ಕೂಡ ವಾಸಿಕಿ ವೈಭವ್ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ನಾವು ಸುಪ್ರೀತಾ ಮೇಡಮ್ ಅವರು ತುಂಬ ಹೋರಾಡಿದೆ. ನನಗೆ ಇಷ್ಟ ಆಗಿರಲಿಲ್ಲ ಕೆಲವೊಂದು ಟ್ಯೂನ್ಗಳು, ತುಂಬ ಟ್ಯೂನ್ ಮಾಡೋರು, ಬಟ್ ಅವ್ರ ಸ್ಟೈಲಲ್ಲಿ ಮಾಡೋರು, ಅವ್ರು ಚೆನ್ನಾಗಿ ಅವ್ರಿಗೆ ಅನ್ಸೋದು ನನಗೆ ಅನ್ನಿಸ್ತಿರ್ಲಿಲ್ಲ. ಇಲ್ಲ ನಾಗೇಂದ್ರ ಸರ್ ನಂಗೆ ಹೊಡಿತಾರೆ ಈಗ ನೆಕ್ಸ್ಟ್ ಹಾಗೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಇದು ಮೋಸ್ಟ್ಲಿ ನನಗನ್ಸುತ್ತೆ ಇದು ಅವರು 2 ಸರಿ ಅಂದ್ರೆ ಒಂದ್ಸರಿ ಬರೆದ್ಬಿಟ್ಟು ಮತ್ತೆ 2ನೇ ಸರಿ ಬರೆದು ಇದೆ ಮೊದಲೇನೋ ಗೊತ್ತಿಲ್ಲ ಅವರಿಗೆ. ಈ ಒಂದ್ಸರಿ ಬರೆದಿದ್ರು, ನಾವು ಸ್ವಲ್ಪ ಇಷ್ಟ ಆಗಲಿಲ್ಲ ಅದಕ್ಕೆ. ಯಾಕಂದ್ರೆ ಟ್ಯೂನ್ ಹಾಗಿತ್ತು, ಬರೆಯೋದು ಕಷ್ಟನೇ. ಈ ಥರದ ಸಾಂಗ್ಗಳು ಬರೆಯೋದು ಎಲ್ಲರಿಗೂ ಆಗಲ್ಲ, ಇದು ಕಷ್ಟನೇ. ಆಮೇಲೆ 2ನೇ ಸರಿ ಬರೆದಾಗ ಈ ಥರ ಒಂದು ಲಿರಿಕ್ಸ್ ಓಕೆ ಆಯಿತು. ಆಮೇಲೆ ಈ ಸಾಂಗನ್ನು ಮಾಡೋದು, ಇದನ್ನ ಕಾಲೇಜಲ್ಲಿ ಸಾಂಗ್ ಶೂಟ್ ಮಾಡೋದು, ಇದನ್ನ ಶೂಟ್ ಮಾಡುವಾಗಲೂ ಅಷ್ಟೇ ನಾವು ಇದನ್ನು ಸೀನ್ ಥರ ತೊಗೊಂಡು ಹೋಗೋದಾ ಅಥವಾ ಸಾಂಗ್ ಥರ ತೊಗೊಂಡು ಹೋಗೋದಾ ಗೊತ್ತಾಗ್ತಿರಲಿಲ್ಲ ಆ ಟ್ಯೂನ್ಗೆ. ಹಾಗೆ ಈ ಸಾಂಗ್ ಟೋಟಲಿ ಎಲ್ಲ ಹುಡುಗರು ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಇವತ್ತು ಜನ ನೋಡ್ಬಿಟ್ಟು ಎಲ್ಲ ಖುಷಿ ಪಡ್ತಿದ್ದಾರೆ. ಈಗ ಜನ ಅಂದರೆ ನಮ್ಮವರೇ, ನಮ್ಮ ಟೆಕ್ನಿಷಿಯನ್ ನೋಡಿದ್ದು. ಈಗ ಇನ್ಮೇಲೆ ನೀವು ನೋಡ್ಬೇಕಷ್ಟೇ, ಇನ್ನೂ ಮುಂದಿನ ವಾರ ಅದು ಬರ್ಬೋದು ಅನಿಸುತ್ತೆ. ಆಮೇಲೆ 3ನೇ ಸಾಂಗು ನೈಟ್ ಸಾಂಗ್. ಅದು ಆ್ಯಕ್ಚುಲಿ ಗಾಂಚಲಿ ಗಂಗವ್ವ ಅಂತೇಳಿ ಒಂದು ಸಾಂಗು. ಅದು ಸಿಚುವೇಶನಲ್ಲಿ ಸಿನಿಮಾದಲ್ಲಿ ಒಂದು ಸಿಚುವೇಶನ್ ಬರುವಂಥ ಸಾಂಗು. ಅದು ಕೂಡ ಈಗ ನಮ್ಮ ಕವಿರಾಜ್ ಅವರು ಬರೆದಿರುವಂಥ ಸಾಂಗ್ ಅದು. ಈಗ ಅದನ್ನ ಸಾಂಗ್ ಮಾಡುವಾಗಲೂ ಅಷ್ಟೇ ನಾವು ಅದು ಮಳೆ, ಅವಾಗಲೂ ಸಹ ನೈಟೆಲ್ಲ ಮಳೆ ಬಿದ್ದಾಗ ಇವರು ಸುಪ್ರೀತಾ ಮೇಡಮ್ ಅವರು ಅದಕ್ಕೂ ಅಷ್ಟೇ ಕಾಸ್ಟ್ಯೂಮ್ ಬಗ್ಗೆ ತುಂಬ ಕಾಳಜಿ ತಗೊಂಡು ಕಾಸ್ಟ್ಯೂಮ್ ನಮ್ಮ ಪ್ರೊಡ್ಯೂಸರ್ಗೆ ಯಾಕೆಂದರೆ ಅವಾಗಿಂದ ಅಷ್ಟೇ. ಯಾಕೆಂದರೆ ಮೊದಲೇ ಹೇಳಿದ್ದೆ ನಿಮಗೆ, ಪ್ರೊಡ್ಯೂಸರ್ ಹತ್ರ ಸ್ವಲ್ಪ ದುಡ್ಡು ಟೈಟ್ ಆಗಿಬಿಟ್ಟಿದೆ, ಕಾಸ್ಟ್ಯೂಮ್ ದುಡ್ಡಿದೆ. ನಾನು ಮೇಡಮ್ ಹೇಳ್ತಾ ಇದ್ದೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಡ್ರೆಸ್ ಹೆಂಗಾರು ಮಾಡಿ ಡ್ರೆಸ್ಗಳನ್ನ ಚೆನ್ನಾಗಿರೋದು ಮಾಡಿ ಅಂತ. ಅದ್ರಲ್ಲೂ 3-4 ಚೇಂಜ್ ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ವಿತ್ ಡ್ಯಾನ್ಸರ್. ಹಾಗಾಗಿ ಆಮೇಲೆ ಅವರು ಡ್ರೆಸ್ ಎಲ್ಲ ಹೇಗೋ ಮಾಡಿ ಸುಪ್ರೀತಾ ನನಗೆ ಯಾಕೆಂದರೆ ನೆಕ್ಸ್ಟ್ ನಾನು ಅಸೋಸಿಯೇಟ್ ಲೇಡಿ ಸುಪ್ರೀತಾ ಮೇಡಮ್ ಅಂತವ್ರು ಬೇಕು ಅಂತ ಹೇಳೋದಕ್ಕೆ ಉದ್ದೇಶ ಅದೇನೆ. ಯಾಕೆಂದರೆ ನಾವು ಏನೇ ಕಷ್ಟಗಳಿಂದ ಅವ್ರ ಹತ್ರ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೋಬೋದು. ಹಾಗಾಗಿ ಡ್ರೆಸ್ಗಳಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನಮಗೇನು ಈಗ ನೀವೇನು ಸ್ಕ್ರೀನಲ್ಲಿ ನೋಡಿದ್ರು ಅದಕ್ಕೆಲ್ಲ ಒಂದು ವ್ಯವಸ್ಥೆ ಪ್ರೊಡ್ಯೂಸರ್ ಥ್ರೂ ಮಾಡಿಸಿ ಇವತ್ತು ಸಾಂಗನ್ನು ಈ ಲೆವೆಲಿಗೆ ಬಂದಿದೆ. ಸಿನಿಮಾ
ಈಗ ನಾವೀಗ ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡಲ್ಲ, ಸಾಂಗ್ ನೋಡಿದ್ದೀರಾ. ನಾಳೆ ಸಿನಿಮಾನ ಗೆಲ್ಲಿಸಿ ನಾಳೆ ಎಲ್ಲರಿಗೂ ಸಾಂಗ್ ನೀವೇ ನೋಡೋ ಹಾಗೆ ಮಾಡಬೇಕು. ಯಾಕಂದರೆ ನಾವು ಇಲ್ಲಿ ನೀವು ಮಾತ್ರ ತೋರಿಸಿದ್ದೀವಿ, ನೀವು ನಾಳೆ ಜನಗಳನ್ನ ಇನ್ನು ಇಷ್ಟಪಟ್ಟು ನೋಡೋ ಥರ ಮಾಡಿ. ಈ ಸಿನಿಮಾ ಸಾಂಗ್ ಓಕೆ, ಜನಗಳು ಇಷ್ಟಪಡ್ತಾರೆ ಅಂತ ಗೊತ್ತಾದರೆ ನಾವು ಇನ್ನೊಂದು ಈ ಥರದ ಸಿನಿಮಾ ಪ್ರಯತ್ನ ಮಾಡ್ಬೋದು ಅಂತ ನನಗೆ ಅನ್ನಿಸ್ತೆ. ಪಡೆದರೆ ಯಾವಾಗ ಮಾಡೋಣ? ಪ್ರಾಬಬ್ಲಿ ಯಾವಾಗ ಅಂತ ಹೇಳಿ. ಈಗ ಸೆಪ್ಟೆಂಬರ್ 1st or 2nd ವೀಕ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ನೋಡ್ಕೊಂಡ್ಬಿಟ್ಟು ಆಪೋಸಿಷನ್ ಯಾವುದಿದೆ, ಯಾವ ಸಿನಿಮಾ ಇರುತ್ತೆ, ಥಿಯೇಟರ್ ಪೊಸಿಷನ್ ನೋಡಿಕೊಂಡು ರಿಲೀಸ್ ಮಾಡಬೇಕಾಗುತ್ತೆ. ಅಷ್ಟೇ ತಾನೇ ನಾನು ಮಾತಾಡಬೇಕಾಗಿದ್ದು. ಇನ್ನೊಂದು ಪ್ರಶ್ನೆ ಒಂದು ನಿಮಿಷ. ಅವರು ಇದ್ದಾರೆ, ನಮ್ಮ ಟೆಕ್ನಿಷಿಯನ್ ಟೀಮ್ ಎಲ್ಲರೂ M2K ಇದ್ದಾರೆ. ಅಂದ್ರೆ ಅವ್ರನ್ನೆಲ್ಲ ಕರಿತೀನಿ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ. ಈ ಬಹುತೇಕ ನಿಮ್ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಹೀರೋಯಿನಿಗೆ ಅಂಕಿತಾ ಅಂತಾನೆ ಹೆಸರಿಟ್ಟಿರ್ತೀರಲ್ಲ, ಏನ್ ಸರ್ ಅದು? ಏನದ್ ಲಕ್ಕಿ ಹೆಸರು ಅಂತಾನೆ ಹೆಂಗೆ? ಯಾಕೆ ಹೇಳ್ತಿದೀನಿ ಅಂದ್ರೆ ನಾನು ಎಲ್ಲಾ ಸಿನಿಮಾ ನೋಡಿದ್ದೀನಿ, ಈ ಸಿನಿಮಾದಲ್ಲೂ ಹೀರೋಯಿನ್ ಹೆಸರು ಅಂಕಿತಾ ಅಂತಾನೆ ಗೊತ್ತಾಯ್ತು ನನಗೆ. ಇದು ಏನ್ ಇದು ಕತೆ ಅಂತ ಗೊತ್ತಾಗಬೇಕಲ್ಲ. ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ಆ ಹೆಸರೇ ಇಡ್ಬೇಕು, ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಯಾವಾಗ್ಲೂ ಎ ಇಂದಾನೆ ಬರುತ್ತೆ, ಅದೇ ಹೇಳ್ಬೇಕು. ಎ ಇಂದ ಬರೋಣ, ಅಂಕಿತಾ ಅಂತಾನೆ ಬರುತ್ತೆ. ಟಾಪಿಕ್ ಶುರುವಾಗಿದ್ದು ಹಂಗೆ ಎ ಇಂದ ಬರುತ್ತೆ, ಫಸ್ಟ್ ಲೆಟರ್ ಇಂದಾನೆ ಬರ್ಬೇಕು ಅಂತೆಲ್ಲ ಆಯ್ತು. ಸರ್ ಯಾಕೆ ಸರ್ ಬೇರೆ ಏನಾದ್ರು ಇತ್ತು, ನಾವು ಬೇರೆ ನೇಮ್ ಇತ್ತು, ಬಟ್ ಸ್ಟಿಲ್ ಅದೇ ಬರ್ಬೇಕು ಅಂತಂದ್ರು. ಸರಿ ಸರ್ ನಿಮ್ ಖುಷಿ ಅಂತ ಹೇಳ್ಬಿಟ್ಟು ಕೊನೆಗೆ ಅದು ಆ ಹೆಸರೇ ಪ್ಲೇಸ್ ಆಯ್ತು. ಸರ್ ವಿಚಾರ ಗೊತ್ತಿಲ್ಲ, ಹೆಸರ ಅದಿಟ್ರೆ ವರ್ಕೌಟ್ ಆಗುತ್ತೆ. ಈಗ ಹಾಗೆ ಅನ್ಕೋಬಹುದು, ಯಾಕಂದ್ರೆ ನಾನು ಮೊದಲೇ ಸಿನಿಮಾ ಗೆದ್ದಿತ್ತಲ್ಲ, ಅದಕ್ಕೆ ಇಟ್ಕೊಂಡು ಬಂದಿನಿ ಅಂತ ಅನ್ಕೋಬಹುದು. ಯಾಕಂದ್ರೆ ಫಸ್ಟ್ನೇ ಫ್ರೆಂಡ್ಸಲ್ಲೂ ಅಂಕಿತನ ಇಟ್ಟಿದೆ, ಕೃಷ್ಣದಲ್ಲೂ ಇಟ್ಟಿದೆ, ಚಲಾಣದಲ್ಲಿ ಇಟ್ಟಿದೆ. ಆ ಥರ ಏನಿಲ್ಲ, ಹೋದ್ರೆ ಅದೆಲ್ಲ ಈಗ ಹೇಳಿದ್ರೆ ಅದೊಂದು ಕಥೆ ಆಗುತ್ತೆ, ಬೇಡ ಅಂದ್ರೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯ್ತು ಸರ್, ತುಂಬಾ ಒಳ್ಳೇದಾಗ್ಲಿ. ರಘು ಸರ್ ಒಂದೆರಡು ಮಾತು ಸಿನಿಮಾ ಬಗ್ಗೆ. ಟ್ರೈಲರ್ ಏನಾದ್ರು ಬಿಟ್ಟಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದಿತ್ತು. ಈಗ ಸಾಂಗ್ ಅಲ್ಲ, ಸಾಂಗ್ಗಳು ನಾನು ಫಸ್ಟ್ ಟೈಮ್ ನೋಡಿದ್ದು, ತುಂಬ ಚೆನ್ನಾಗಿದೆ ಎಲ್ಲ ಸಾಂಗ್ಗಳು ಕೂಡ. ಏನು ಸಿಚುವೇಶನ್ಗೆ ಪೂರಕವಾಗಿದೆ. ಮತ್ತು ಟೈಟ್ಲೇ ಹೇಳೋ ಥರ ಇದು ಜಂಬೂ ಸರ್ಕಸ್, ಅಂದರೆ ಹೀರೋ ಹೀರೋಯಿನ್ ಮಧ್ಯದಲ್ಲಿ ಒಂದು ಟಾಮ್ ಆ್ಯಂಡ್ ಜೆರ್ರಿ ಒಂದು ರಿಲೇಷನ್ಶಿಪ್, ಕೆಮಿಸ್ಟ್ರಿ ಇರುವಂಥದ್ದು. ಸೊ ಹಂಗಾಗಿ ಸಂಭಾಷಣೆಗೆ ಒಂದು ಪ್ರಾಧಾನ್ಯತೆ ಇರುವಂಥ ಸಿನಿಮಾ. ಹಾಗಾಗಿ ನನ್ನ ಕೆಲಸಕ್ಕೆ ಎಷ್ಟು ಸಲ್ಲಿಸ್ಬೇಕು, ನ್ಯಾಯ ಸಲ್ಲಿಸ್ಬೇಕಂತ ನಾನು ಮಾಡಿದ್ದೀನಿ. ಒಂದು ಅನುಭವಿ ತಂಡ, ಸಂಭಾವಿತ ತಂಡದ ಜೊತೆ ಕೆಲಸ ಮಾಡಿದ್ದೀನಿ, ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ. ಅದು ಖುಷಿ. ಶ್ರೀಧರ್ ಸರ್ ಜೊತೆ ಇದೆ ಮೊದಲನೇ ಸಿನಿಮಾ, ಇನ್ನು ಮುಂದುವರಿಬೇಕು ಅನ್ನೋ ಥರದ ಒಂದು ಭಾವನೆ ಇದೆ. ಹಾಗಾಗಿ ತುಂಬ ಖುಷಿ ಆಗ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ನಾಯಕನ ಸಿನಿಮಾ ಡೈಲಾಗ್ಸ್ಗಳ ಬಗ್ಗೆ ತುಂಬಾ ಖುಷಿ ಇದೆ ನಮಗೆ. ಯಾಕೆಂದ್ರೆ ಸಿನಿಮಾನ ಜನರು ಒಂದ್ಸಲ ನೋಡ್ತಾರೆ ಅಥವಾ 4 ಸಲ ನೋಡ್ತಾರೆ, ಬಟ್ ಆಸ್ ಟೆಕ್ನಿಕಲ್ ಟೀಮ್ ನಾವು ಪ್ರತಿ ಸಲ ಇವಾಗೇನು ವರ್ಕ್ ನಡೀತಾ ಇರುತ್ತೆ, ಪ್ರತಿ ಸಲ ನೋಡ್ತಾ ಇರ್ತೀವಿ. ಪ್ರತಿ ಸಲನೂ ಅವ್ರು ಬರ್ದಿರುವಂತ ಡೈಲಾಗ್ಸ್ಗೆ ನಗು ಬರ್ತಾನೆ ಇರುತ್ತೆ ನಮಗೆ. ಅಂದ್ರೆ ಅವಾಗ ನಮ್ಗೊಂದು ಖುಷಿ ಇರುತ್ತೆ, ಅವ್ರ ಸಿನಿಮಾ ಗೆಲ್ಲತ್ತೆ ಅನ್ನೋ ಥರದ್ದು. ಆ ಥರದ ಖುಷಿ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಬಂದಿದೆ. ಸೂಪರ್ ಕಾಂಪ್ಲಿಮೆಂಟ್ಸ್. ಪ್ರವೀಣ್ ಒಂದು ನೀವು ಎಲ್ಲ ಸ್ಟೇಜ್ ಮೇಲೆ ಇರೋಲ್ಲ ಅಂತ ಅಷ್ಟೇ. ಆಯ್ತು ಸರ್, ಆಯ್ತು. ಪ್ರವೀಣ್ ಅವರಿಂದ ಈಗ ಮಾತು ಶುರು ಮಾಡೋಣ. ನಮ್ಮ ನಾಯಕ ನಟನ ಬಗ್ಗೆ ನಿರ್ದೇಶಕರು ಬಹಳ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಬಿಗ್ ಕಾಂಪ್ಲಿಮೆಂಟ್ ಒಬ್ಬ ನಿರ್ದೇಶಕರಿಂದ ಆ ಮಾತು ಬರೋದು. ಇಲ್ಲಿ ಬನ್ನಿ ಸರ್, ನಿಮ್ಮ ಮಧ್ಯಕ್ಕೆ ಬನ್ನಿ. ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ? ಹಾಡಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಇಬ್ರು. ಸ್ವಲ್ಪ ಹಿಂದೆ ಹೋಗಿ ಸರ್, ಲೈಕ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೆಯೇ ವೇದಿಕೆ ಮೇಲಿರುವ ಎಲ್ಲ ಚಿತ್ರ ತಂಡದವರಿಗೂ ನಮಸ್ಕಾರ. ಅಫ್ಕೋರ್ಸ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದೆ ಎಂ ಡಿ ಶ್ರೀಧರ್ ಸರ್. ನಾನು ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣನೂ ಎಂ ಡಿ ಶ್ರೀಧರ್ ಸರ್. ಬಹುಶಃ ಒಂದು ಸಣ್ಣ ಸ್ಮಾಲ್ ಟೌನಿಂದ ಸಿನಿಮಾ ಹೀರೋ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ ಸರಿಯಾದ ಸಮಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತಿದ್ದರೆ ಬಹುಶಃ ಬೇರೆ ಯಾವುದೇ ಕೆಲಸ ನೋಡಿಕೊಂಡು ಬೇರೆ ದಾರಿ ಹಿಡಿತಿದ್ದೇನೋ. ಬೆಂಗಳೂರಿಗೆ ಬಂದು 15 ವರ್ಷ ಆದರೂ ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣ ಎಂ ಡಿ ಶ್ರೀಧರ್ ಸರ್ರೆ. ಸೊ ಹಾಗಾಗಿ ಪ್ಯಾಂಡಮಿಕ್ ಆದಮೇಲೆ ನನಗೆ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ಒಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ, ಸುರೇಶ್ ಅಣ್ಣ ಫೋನ್ ಮಾಡಿ ಒಂದು ಸಿನಿಮಾ ಮಾಡ್ತೀನೋ ಅಂತಾರೆ.
ಮಾಡ್ತೀನಿ ಅಣ್ಣ, ಯಾಕೆ ಮಾಡೋಣ, ಏನು ಟೀಮ್ ಯಾರು ಏನು ಹೇಳಿ ಸ್ವಲ್ಪ ಹೇಳಿ ಅಂತೀನಿ. ಯಾಕಂದ್ರೆ ಅವ್ರು ನಂಗೆ ಒಂದ್ಸಲ ಅವ್ರು ಗೋಕುಲ ಸಿನಿಮಾಗೆ ಒಂದ್ಸಲ ಅಪ್ರೋಚ್ ಮಾಡಿದ್ರು, ಪ್ರಕಾಶ್ ಅಣ್ಣ ಡೈರೆಕ್ಷನ್. ಮಲ್ನಾಡು ಕಡೆ ಬರಲ್ಲ, ಮಾಡೋಕ್ಕಾಗಿರ್ಲಿಲ್ಲ. ಇನ್ನೊಂದ್ಸಲ ಸುರೇಶ್ ಅಣ್ಣ ಫೋನ್ ಬಂದಾಗ ಒಂಥರ ಖುಷಿ ಆಯ್ತು, ಇವತ್ತೇನೋ ಒಳ್ಳೆ ಸುದ್ದಿ ಅಂತ. ಅವಾಗ ಹೇಳಿದ್ರು ಅವರು, MD ಸರ್ ಡೈರೆಕ್ಷನ್ ಅಂದ ತಕ್ಷಣ ಒಳಗಡೆ ಫುಲ್ಲು ಎಲ್ಲ ಗುಬ್ಬಚ್ಚಿ ಪಾರಿವಾಳ ಎಲ್ಲ ಹೊಡ್ಕೊಳ್ಳೋಕೆ ಶುರು ಆಯಿತು, ಖುಷಿ ಆಯಿತು. ಹೋದೆ, ಮೀಟ್ ಮಾಡೋಣಪ್ಪ ಅಂತ ಅಂದರು. ಜಯನಗರಕ್ಕೆ ಹೋಗಿ ಮೀಟ್ ಮಾಡಿದೆ. ಆವಾಗ ಸುಪ್ರೀತಾ ಮೇಡಮ್ ಅವರು ಕತೆ ಹೇಳಿದ್ರು. ಕತೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಫಸ್ಟ್ ಶುರು ಮಾಡಿದ್ದು ಇನ್ನೇನು ಹ್ಯೂಮರ್ ಮುಗಿಯುತ್ತೆ ಅಂದರೆ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾ ನಗಿಸ್ತಾನೆ ಇತ್ತು. ಅಷ್ಟೊಳ್ಳೆ ಕತೆ, ಅಷ್ಟೊಳ್ಳೆ ನನಗೆ MD ಸರ್ ಸಿನಿಮಾಗಳು ಗೊತ್ತು. ಅವ್ರ ಸಿನಿಮಾದಲ್ಲಿ ಎಮೋಷನ್ಸ್ಗೆ ತುಂಬ ಪ್ರಾಧಾನ್ಯತೆ ಇರುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ, ಆಕ್ಷನ್ಸ್ ಇರುತ್ತೆ, ಅವ್ರ ಡೈರೆಕ್ಷನ್ ಸೂಪರ್ ಆಗಿರುತ್ತೆ, ಕಮರ್ಷಿಯಲ್ ಆಗಿರುತ್ತೆ. ಅಂತ ಸಿನಿಮಾದಲ್ಲಿ ಇಷ್ಟೊಳ್ಳೆ ಕತೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆವಾಗ ಇಮಿಡಿಯೇಟ್ ನೆಕ್ಸ್ಟ್ ಮಂತೇ ಶೂಟಿಂಗು. ನನಗೆ ಮೀಸೆ ಬೇರೆ ಬಿಡ್ತಾ ಇದ್ದೀನಿ, ಒಂದು ಸಿನಿಮಾಗೆ ಶೂಟಿಂಗ್ ಬೇರೆ ಮುಹೂರ್ತ ಬೇರೆ ಆಗಿದೆ. ಅವಾಗ ಅಲ್ಲೂ ವಿಚಾರಿಸಿದೆ ಮಾಡೋಕ್ಕಾಗಲ್ಲ ಅಂತ ಒಂದು ಫೈನಲಿ ಸುರೇಶ್ ಅಣ್ಣಗೆ ಹೇಳಿದೆ. ಸುರೇಶ್ ಅಣ್ಣ ನಿಮಗೆ ತಲೆ ಆಡೋಣ ಮರೆ, MD ಸರ್ ಸಿನಿಮಾನ ಯಾರು ಕೊಡ್ತಾರೆ, ಕರೆಕ್ಟಾಗಿ ನೋಡಿ ಮಾತಾಡೋ ಅಂದರು. ಅಲ್ಲಿ ಮಾತಾಡಿ ಟೈಮ್ ತೊಗೊಂಡೆ. 2 ತಿಂಗಳು ಕೇಳ್ತಿದ್ದಾರೆ. 60 ಡೇಸ್ ನಮಗೋಸ್ಕರ ವೆಯ್ಟ್ ಮಾಡಿ ಅಂತ ಬಿಟ್ಟು ಬಂದೆ. ಅದಾದಮೇಲೆ 60 ಡೇಸ್ ಇರೋದು ಒಂದು ಸ್ಕೆಡ್ಯೂಲ್ ಆದ ತಕ್ಷಣ ನಮಗೆಲ್ಲ ಕೋವಿಡ್ ಬಂದು ಎಲ್ಲ ಇಲ್ಲ. ಆಮೇಲೆ ಅದು ಮತ್ತೊಂದ್ಸಲ ಪ್ಯಾಂಡಮಿಕ್ ಕ್ಲೋಸ್ ಆಯಿತು. 6 ತಿಂಗಳು 1 ವರ್ಷ ಆಗೋಗ್ಬಿಡ್ತು ಸಿನಿಮಾ ಮೊಬೈಲ್ಸಲ್ಲಿ. ಅವರು ಆಗಲ್ಲ, ನನಗೂ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಅವರು ಸಿನಿಮಾ ಬಿಟ್ಟು ಹೋದರು. ಬಟ್ ಇಟ್ಸ್ ವರ್ತ್ ಸ್ಯಾಕ್ರಿಫೈಸ್. ಒಂದು ರೀತಿಲಿ ಆ ಒಂದು ಸಿನಿಮಾನ ಬಿಟ್ಟು ಇಲ್ಲಿಗೆ ಬಂದೆ. ಇನ್ನೊಂದು ರೀತಿಲಿ MD ಸರ್ ಸಿನಿಮಾಗೋಸ್ಕರ ನಾನು ವಾಪಸ್, ಯಾಕಂದರೆ ಅವ್ರು ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ. ನಂಗೆ ಒಂಥರ ಇದು ಹೋಮ್ ಕ್ರೌಡ್ ಇದ್ದಂಗೆ. MD ಸರ್ ಕರೆದ್ರೆ ರಾತ್ರಿ 12 ಗಂಟೆಗೆ ಆದರೂ ಬರೋ ಥರದ ಒಂದು ಮನಸ್ಥಿತಿ ಇತ್ತು. ಸೊ ಅವ್ರಿಗೋಸ್ಕರ ಬಂದ ತಕ್ಷಣ KK ಸರ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂದು ಖುಷಿ. ಅವರು ಇತ್ತೀಚೆಗೆ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ, ಸುಮಾರು DOPಗಳ ಜೊತೆ ಕೆಲಸ ಮಾಡಿದ್ರು ಕೂಡ KK ಸರ್ ಜೊತೆ ಒಂದು ಸಿಗೋ ಕಂಫರ್ಟ್ ಝೋನ್ ಅಂದರೆ, ನಾವು ಶೂಟಿಂಗ್ ನಡೀತಿದೆ, ಕ್ಯಾಮ್ರಾ ಮಾಡಿದ್ದಾರೆ ಅನ್ನೋ ಫೀಲೇ ಕೊಡೋಲ್ಲ. ಅಷ್ಟು ಚೆನ್ನಾಗಿ ನಮ್ಮಲ್ಲಿರೋ ಒಂದು ವಿಷಯ ಸರ್. ಇನ್ನೂ ನೆನಪಿದೆ ಸರ್, ಫಸ್ಟ್ ಡೇ ಜಾಲಿ ಡೇಸಲ್ಲಿ ಕಿಟಕಿಯಿಂದ ಅಳಬೇಕಿತ್ತು. ಅವಾಗ KK ಸರ್ ಚೆನ್ನಾಗಿ ಮಾಡ್ತೀನಿ ಹುಡುಗ ಅಂದ್ರು. ಹಂಗಿನ್ನೂ ಇನ್ನೂ ಕಿವಿಲೇ ಇದೆ. ಸೊ ಬೇರೆ ಕ್ಯಾಮ್ರಾ ಫೇಸಿಂಗ್ ಮಾಡೇ ಮಾತಾಡ್ಬೇಕು, ಇದು ರೂಲ್ಸ್ ಆಯ್ತಾ? ಓಕೆ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ನನಗೊಂದು ಕಾನ್ಶಿಯಸ್ ಇದೆ, ಇಲ್ಲೇ ಫೇವರ್ ಆಗಿದ್ದೀನಿ, ಸ್ವಲ್ಪ ಐಬೋಲ್ ಮಾತ್ರ ಈ ಕಡೆ ಇದೆ ಅಷ್ಟೇ. ಹೌದಾ? ಸಾಂಗ್ಸ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರೆ. ಸಾಂಗ್ಸ್ ಬಗ್ಗೆ ಈ ಸಾಂಗ್ಸ್ ಇಲ್ಲ, ನನ್ಗಿಂತ ಅಂಜಲಿ ಸೂಪರ್ ಡ್ಯಾನ್ಸ್ ಮಾಡ್ತಾರೆ. ನಾನು ಆಕ್ಚುಲಿ ಸಾಂಗ್ ತುಂಬಾ ಬಯಸ್ಕೊಂಡೆ ಅವ್ರ ಸ್ಪೀಡಿಂದ. ನಾನ್ ಫುಲ್ ಗ್ರ್ಯಾಂಟೆಡ್ಗೆ ಹೊಸಬ್ರು ಆರಾಮ ಮಾಡ್ಬಿಡೋದು ಅಂತ ಬಂದೆ. ಒಂದ್ ದಿವಸ ರಿಹರ್ಸಲ್ ಮಾಡಿ ಅಂದ್ರು, ನಾನು ಗ್ರ್ಯಾಂಟೆಡ್ ಆಗಿ ಮಾಡ್ಬಿಟ್ಟೆ. ಇವ್ರ ಸ್ಪೀಡು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಡಾನ್ಸ್ ಅಂದ್ರೆ ಇವರು. ನನಗೆ MD ಸರ್ KK ಸರ್ ಎಲ್ಲ ಬೈದ್ಬಿಟ್ರೆ, ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನೀನ್ ನೋಡಿದ್ರೆ ಹಿಂಗ್ ಮಾಡ್ತಿದಲ್ಲ ಅಂತ. ಇಲ್ಲ ಹಂಗೆ ಏನೋ ಎಡಿಟಿಂಗ್ ಮಾಡಿ ಮ್ಯಾಚ್ ಮಾಡಿದ್ದಾರೆ. ಆಕ್ಚುಲಿ ಇವ್ರು ಸೂಪರ್ ಆಗಿ ಮಾಡಿದ್ದಾರೆ ನಮ್ಗಿಂತ. ಓಕೆ, ಅಂಜಲಿ ಅಮ್ಮ ಕೂಡ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಅಪರೂಪ ಅಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ರೇಂಜಿಗೆ ಅಡ್ವೊಕೇಟ್. ಸೊ ಹಂಗಾಗಿ ವೆಲ್ಕಮ್. ಅಂಜಲಿ ಹೇಳಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಹಾಡಿನ ಬಗ್ಗೆ, ಸಿನಿಮಾ ಬಗ್ಗೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮ ಟೈಮ್ ತೊಗೊಂಡಿಲ್ಲಿ ಬಂದಿದ್ದಕ್ಕೆ. ನಮ್ಮ ಆಡಿಯೋ ಲಾಂಚ್ ಆಗ್ತಾ ಇದೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಯಾವುದೇ ಫಿಲ್ಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಸರ್ನ ಮೀಟ್ ಮಾಡಿದ್ದು, ಸುಪ್ರೀತಾ ಮ್ಯಾಮ್ ಮೀಟ್ ಮಾಡಿದ್ದು, ಸುರೇಶ್ ಸರ್, MD ಶ್ರೀಧರ್ ಸರ್ ಮತ್ತು KK ಸರ್ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ಹೊಸ ಹುಡುಗಿಗೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಒಂದು ಸ್ಮಾಲ್ ಗ್ಲಿಮ್ಸ್ ಅಷ್ಟೇ. ನೀವು ಫಿಲ್ಮ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ಸ್ ಎಷ್ಟು ಇಂಪಾರ್ಟೆಂಟ್. ಮತ್ತು ಈ ಡೇ ಆ್ಯಂಡ್ ಏಜಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಫೀಮೇಲ್ ಆ್ಯಕ್ಟರ್ಸ್ ಸಿಗಬೇಕು ತುಂಬ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನಲ್ಲಿ ಒಂಚೂರು ಬಿಲೀಫ್ ಇಟ್ಕೊಂಡು ನನಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೂ ಸಾಂಗ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಸೊ ಅಫ್ಕೋರ್ಸ್ ಅದು ಬ್ಲಾಕ್ ಬಸ್ಟರ್ ಆಗಲೇಬೇಕು.
ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಾವು ಮಾತ್ರ ಅಲ್ಲ, ಫುಲ್ ಎಂಟೈರ್ ಟೀಮ್ ಕಷ್ಟಪಟ್ಟಿದ್ದೀವಿ. ಮಳೆಯಲ್ಲಿ ಶೂಟ್ ಮಾಡಿದ್ದೀವಿ, ಬಿಸಿಲಲ್ಲಿ ಶೂಟ್ ಮಾಡಿದ್ದೀವಿ, ರಾತ್ರಿಯಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಆ ಡಾನ್ಸ್ ಸಾಂಗ್ ಈಗ ನೋಡಿದ್ದು ಅದು ನೈಟ್ ಶೂಟ್ ಇತ್ತು, 3 ದಿವಸ ನೈಟ್ ಶೂಟ್. ಯಾರೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಎಲ್ಲ ಮಳೆ ಬರ್ತಾ ಇತ್ತು. ಸೊ ಮಳೆ ಗ್ಯಾಪ್ ಯಾವಾಗ ನಿಂತಿತ್ತೋ ಅವಾಗ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ, ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಟು ಮೈ ಮಾಮ್. ಯಾವತ್ತೂ ನನ್ನಲ್ಲಿ ಬಿಲೀಫ್ ಇಟ್ಕೊಂಡು ಏನಾದರೂ ಮಾಡು, ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ದಲೇ ಈ ಫಿಲ್ಮ್ ವಿನ್ ಆಗೋಕ್ಕೆ ಆಗಲ್ಲ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ದ ಫ್ಯಾಮಿಲಿ, ನಮ್ಮ ಜಂಬೋ ಸರ್ಕಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಪ್ರೇಷನ್ ಆ್ಯಕ್ಚುಲಿ ನಾನು ತುಂಬ ನರ್ವಸ್ ಆಗಿದೆ ಬಿಗಿನಿಂಗಲ್ಲಿ. ಬಟ್ ಎಲ್ಲ ಎಂಟೈರ್ ಟೀಮ್ ಆ ಥರ ಫ್ಯಾಮಿಲಿ ಥರ ಆದ್ವಿ. ಸೊ ನನಗದು ಕಂಫರ್ಟ್ ಲೆವೆಲ್ ಇತ್ತು. ಮತ್ತು ತುಂಬ ಖುಷಿಯಾಗಿ ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದಾಗಲ್ಲ ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಆ ಥರ ಯಾವತ್ತೂ ಅನಿಸಿಲ್ಲ. ಓ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಅಷ್ಟು ಖುಷಿ ಇರೋದು. ಸೊ ಅದು ಓನ್ಲಿ ಬಿಕಾಸ್ ಆಫ್ ಜಂಬೋ ಸರ್ಕಸ್ ಟೀಮ್, ಎವ್ರಿ ಒನ್ ಹಿಯರ್. ಮತ್ತು ಕಾಸ್ಟು ಅಷ್ಟೇ, ಎಲ್ಲ ಅಷ್ಟು ಒಳ್ಳೆ ಫೇಮಸ್ ಆ್ಯಕ್ಟರ್ಸ್ ಎಲ್ಲ. ನನ್ನ ಮೊದಲೇ ಫಿಲ್ಮಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಸಿಗೋದು ನನಗೂ ಅನಿಸ್ಲಿಲ್ಲ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಜಂಬೋ ಸರ್ಕಸ್ ಬಗ್ಗೆ ತುಂಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸುರೇಶ್ ನಾವೆಲ್ಲ ಸೇರಿ ಆಲ್ರೆಡಿ ಶ್ರೀಧರ್ ಎಲ್ಲ ವಿಷಯ ಹೇಳಿದ್ದಾರೆ. ಒಂದು ಟೀಮ್ ಆಗಿ ಬಂದು ಶುರು ಮಾಡಿರೋ ಸಿನಿಮಾ ಇದು. ಇವತ್ತಿಗೆ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ವಿ, ರಿಲೀಸ್ ಡೇಟ್ವರೆಗೂ ಬಂದ್ಬಿಟ್ಟಿದ್ವಿ. ಈ ಸಾಂಗ್ಸ್ ನೋಡಿದ್ರೆ ಆಲ್ರೆಡಿ 3 ಸಾಂಗ್ ಹರ್ಷ ಮಾಡಿದ್ದಾರೆ, ಫೈಟ್ಸ್ ರವಿವರ್ಮ ಮಾಡಿದ್ದಾರೆ. ಸೊ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಿರೋದು. ಸೊ ಒಳ್ಳೆ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಗೆ ಕೊಟ್ಟು ಈ ಸಿನಿಮಾ ಗಳಿಸ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇದೇ ಹೇಳಿಲ್ವಾ ಆಲ್ರೆಡಿ ಶ್ರೀಧರ್ ಪ್ರವೀಣ್ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅಂಜಲಿ ಅನೀಶ್ಗೆ ತುಂಬಾ ಭವಿಷ್ಯ ಇದೆ ಅಂತ ಗೊತ್ತಿದೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಮಾಡಿರೋ ಸಿನಿಮಾ ನಾವು ಗ್ರೇಟ್ ಅಂತ ಹೇಳ್ಕೊಳ್ಳಂಗಿಲ್ಲ. ನಾವು ಆಲ್ಮೋಸ್ಟ್ ಹೊಸಬರನ್ನ ಇಂಟ್ರೊಡ್ಯೂಸ್ ಮಾಡಿರೋದು, ಅದೆಲ್ಲರೂ ಸಕ್ಸಸ್ ಆಗಿದ್ದಾರೆ. ಆ ಥರ ಈ ಒಂದು ಸಿನಿಮಾದಲ್ಲಿ ಅಂಜಲಿ ಅನೀಶ್ಗೆ ಒಳ್ಳೆ ಒಂದು ಭವಿಷ್ಯ ಸಿಕ್ಕಲಿ ಅಂತ ಕೇಳ್ಕೊಳ್ತೀನಿ. ಸಿಕ್ಕಿದೆ, 100% ಸಿಕ್ಕಿದೆ. ನೀವು ನೋಡಿದ್ರೆ ಸಾಂಗ್ಸ್ ಎಲ್ಲ, ಅವಾಗಲೇ ಸಾಂಗ್ ಬಗ್ಗೆ ಮಾತಾಡಿದ್ವಿ. ಅವ್ರು ಆ್ಯಕ್ಚುಲಿ ಒಳ್ಳೆ ಡ್ಯಾನ್ಸರ್. ನಾವು ಆ್ಯಕ್ಚುಲಿ ಅವ್ರು ರೀಲ್ಸ್ ಎಲ್ಲ ನೋಡಿಯೇ ಈ ಸಿನಿಮಾಗೆ ಆಯ್ಕೆ ಮಾಡಿದ್ವಿ. ಆ್ಯಂಡ್ ಗುಡ್ ಪರ್ಫಾರ್ಮರ್ ಕೂಡ. ಸೊ 100% ಅವ್ರಿಗೆ ಒಂದೇ ಭವಿಷ್ಯ ಇದೆ. ಆಗಲಿ, ದೇವ್ರ ದಯೆಯಿಂದ ಒಳ್ಳೆದಾಗಲಿ. ಥ್ಯಾಂಕ್ ಯು. ಬಂದ್ರೆ ಒಳ್ಳೆ ಪಾಪ ಅವರು ಕೂಡ ನಮ್ಮ ಡಿಸೈನ್ಗಳಿಗೆಲ್ಲ ಎಲ್ಲ ಏನೇ ನೋಡ್ತಿದ್ರು. ಅಚ್ಚು ಆಡ್ಸ್, ರಾಮಚಂದ್ರ ಇವರು ಸ್ವಲ್ಪ ಬಿಸಿ ಇರುವಾಗ ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಹಂಗಾಗಿ ಅವರು ಬಂದ್ರೆ ಚೆನ್ನಾಗಿತ್ತು. ರಾಮಚಂದ್ರ ಅವರು ಪರ್ಮಿಷನ್ ಮಧ್ಯ ಬನ್ನಿ.